ಹಾಸನ ಜಿಲ್ಲೆಯಲ್ಲಿ ರೈತರ ಭೂಮಿಯನ್ನ ವಿಮಾನ ನಿಲ್ದಾಣಕ್ಕಾಗಿ ಕೆಐಡಿಬಿ ಬಲವಂತವಾಗಿ ವಶಪಡಿಸಿಕೊಂಡಿತ್ತು. ಆದರೆ ಇದುವರೆಗೂ ಕೂಡ ವಶಪಡಿಸಿಕೊಂಡಂತಹ ರೈತರಿಗೆ ಅದರ ಪರಿಹಾರದ ಹಣವನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಏರ್ಪೋರ್ಟ್ಗೆ ಭೂಮಿ ಕೊಟ್ಟವರಿಗೆ ಸಂಕಷ್ಟ, ಹಾಸನದಲ್ಲಿ ಪರಿಹಾರಕ್ಕಾಗಿ ನೊಂದ ರೈತರ ಹೋರಾಟ. ಹಾಸನ ಜಿಲ್ಲೆ ಕಸಬಾ ಹೋಬಳಿ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ 26 ರೈತ ಕುಟುಂಬಗಳಿಗೆ ತಲಾ 0.26 ಗುಂಟೆ ಭೂಮಿಯನ್ನು 1985ರಲ್ಲಿ ಸರ್ಕಾರ ಮಂಜೂರು ಮಾಡಿ ಹಕ್ಕುಪತ್ರ ನೀಡಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಬಡ ಕುಟುಂಬಗಳು ಇದೇ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು, ಪಹಣಿಗಳಲ್ಲೂ ರೈತರ ಹೆಸರುಗಳು ಬರುತ್ತಿವೆ. ಆದರೆ 1997ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವಿಮಾನ ನಿಲ್ದಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದ್ದು, ಭೂಮಿ ನೀಡಿದ ಎಲ್ಲ ರೈತರಿಗೆ ಪರಿಹಾರವನ್ನು ನೀಡಿದೆ. ಆದರೆ ಸರ್ಕಾರದಿಂದ ಭೂಮಿ ಮಂಜೂರಾಗಿದ್ದ 26 ರೈತರ 12 ಎಕರೆ 22 ಗುಂಟೆ ಜಮೀನಿಗೆ 50% ಹಣ ಕಟ್ಟಿಸಿಕೊಂಡು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ವರ್ಗಾಯಿಸಿದ್ದಾರೆ. ಇಡೀ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಉಳಿಕೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದೆ. ಅದಕ್ಕಾಗಿ ರೈತರ ಮೇಲೆ ದೌರ್ಜನ್ಯ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ತಿರುಗಿ ಬಿದ್ದಿರುವ ರೈತರು ಪ್ರತಿಭಟನೆ ಶುರು ಮಾಡಿದ್ದಾರೆ. ನಮಗೆ 85ನೇ ಇಸ್ವಿನಲ್ಲಿ ಜಿಲ್ಲಾಡಳಿತನೇ ನಮಗೆ 26 ಗುಂಟೆ ತರ 26 ಕುಟುಂಬಗಳಿಗೆ ನಮಗೆ ಮಂಜೂರು ಮಾಡಿರ್ತಕ್ಕಂಥ ಜಾಗನ ಕೆಡಿಬಿ ಅವರು ವಿಮಾನ ನಿಲ್ದಾಣಕ್ಕೆ ಅಂತೇಳಿ ನಮಗೆ ಅಕ್ವೈರ್ ಮಾಡ್ತಾರೆ. 97ನೇ ಇಸ್ವಿಲಿ ಅಕ್ವೈರ್ ಮಾಡಿದಾಗ ಅರ್ಧ ಕುಂಟೆ 1 ಕುಂಟೆ 2 ಕುಂಟೆ ಈ ತರ ನಮ್ಮ ಜಮೀನು ಹೋಗುತ್ತೆ. ಅವತ್ತಿಗೆ ಎಷ್ಟು ಹೋಗಿತ್ತು ಅದಕ್ಕೆ ಪರಿಹಾರನೂ ಕೊಡ್ತಾರೆ. ಪರಿಹಾರ ಕೊಟ್ಟಿದ ನಂತರದಲ್ಲಿ ನಮ್ಮ ಜಾಗ ಏನು ಉಳಿಕೆ ಜಮೀನಿತ್ತು ಅದು RTC ನಲ್ಲಿ ಬರ್ತಾ ಇದೆ. RTC ಬರ್ತಾ ಇರೋ ಕಾರಣಕ್ಕಾಗಿ ಇತ್ತೀಚೆಗೆ ಮತ್ತೆ ನೋಟಿಸ್ ಕೊಡ್ತಾರೆ, ನಿಮ್ಮ ಜಮೀನು ಮತ್ತೆ ಅಕ್ವೈರ್ ಮಾಡ್ತಾ ಇದೀವಿ ಅಂತೇಳಿ. ನಮಗೆ ಇವಾಗ ಹೇಳ್ತಾರೆ ನಿಮಗೆ ಪರಿಹಾರ ಕೊಟ್ಟಾಗ್ಬಿಟ್ಟಿದೆ, 97ರಲ್ಲೇ ಪೂರ್ತಿ ಪರಿಹಾರ ಕೊಟ್ಬಿಟ್ಟಿದೀವಿ, ನಿಮ್ಮ ಜಾಗನೇ ಇಲ್ಲ ಇವಾಗ, ಹಂಗಾಗಿ ನೀವು ಆ ಜಾಗನ ನಮಗೆ ಬಿಟ್ಕೊಡಿ ಅಂತೇಳಿ ಅದು ಅನಧಿಕೃತವಾಗಿ ಕಾಂಪೌಂಡ್ ಹಾಕ್ಲಿಕ್ಕೆ ಬರ್ತಾರೆ. ಹಾಗಾಗಿ ಧರಣಿನ ನಾವು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಬೇಕು ಅಂತ ನಾವು ಅನ್ಕೋತಾ ಇದೀವಿ, ಮುಂದೆ ಮಾಡ್ತೀವಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಾನೂನು ರೀತಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸಿದೆ. ರೈತರಿಗೆ ಇಂದಿನ ಮಾರುಕಟ್ಟೆ ದರದಲ್ಲಿ ಭೂ ಪರಿಹಾರ ನೀಡಲು ಹಾಗೂ ಉಳಿಕೆ ಭೂಮಿ ದುರಸ್ತಿಗೆ ವಿಳಂಬ ಆಗ್ತಾ ಇದೆ. ಭೂವನಹಳ್ಳಿ ಗ್ರಾಮದ ಗೌಡಯ್ಯ, ಶಿವರಾಮು ಹಾಗೂ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಅಗೆಯಲಾಗಿದೆ. ಆ ಮಣ್ಣನ್ನ ಸರ್ವೆ ನಂಬರ್ 35ರಲ್ಲೇ ಇರುವ ಚಿಕ್ಕಟ್ಟೆ ಎಂಬ ಕೆರೆಯ ಜಾಗದಲ್ಲಿ ಹಾಕಿ ಮುಚ್ಚುವ ಪ್ರಯತ್ನ ನಡೆಸುತ್ತಿದ್ದಾರೆ. ಆದ್ದರಿಂದ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ಬಡ ರೈತರಿಗೆ ಉಳಿಕೆ ಭೂಮಿ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಒಟ್ಟಿನಲ್ಲಿ ರೈತರಿಗಾಗಿ ಸರ್ಕಾರವೇ ಮಂಜೂರು ಮಾಡಿದ್ದ ಭೂಮಿಯನ್ನು ವಿಮಾನ ನಿಲ್ದಾಣಕ್ಕಾಗಿ ಪುನಃ ಸ್ವಾಧೀನಪಡಿಸಿಕೊಂಡಿದ್ದಾಗಿದೆ. ಈಗ ಸರಿಯಾದ ಪರಿಹಾರ ಹಾಗೂ ಉಳಿದ ಭೂಮಿಯನ್ನು ಅದೇ ರೈತರಿಗೆ ನೀಡಬೇಕು. ಆ ಮೂಲಕ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.